ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾಂಕಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಚಿಕ್ಕಮಗಳೂರಲ್ಲಿರೋ ಹಿರೇಕೊಳಲೆ ಅನ್ನೋ ಪ್ಲೇಸ್ಗೆ ಬಂದಿದ್ದೀನಿ. ಹಿರೇಕೊಳಲೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಕೆರೆ. ಇದು 12ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ಅನ್ನೋರು ಇದನ್ನ ನಿರ್ಮಿಸಿದ್ರು. ಸೊ ಇದೇನಕ್ಕೆ ನಿರ್ಮಿಸಿದ್ರು ಅಂತ ಹೇಳಿದ್ರೆ ಚಿಕ್ಕಮಗಳೂರಲ್ಲಿರುವ ಸುತ್ತಮುತ್ತ ಹಳ್ಳಿಗಳಿಗೆ ಮತ್ತೆ ಟೌನ್ಗಳಿಗೆ ವಾಟರ್ ಸಪ್ಲೈ ಮಾಡೋದಕ್ಕೋಸ್ಕರ ಇದನ್ನ ನಿರ್ಮಿಸಿದ್ರು. ಸೊ ಈ ಪ್ಲೇಸ್‌ದು ವಿಶೇಷತೆ ಏನಂತ ಹೇಳಿದ್ರೆ ಇದೊಂದು ಬ್ಯೂಟಿಫುಲ್ ಶೂಟಿಂಗ್ ಪ್ಲೇಸ್ ಆಗಿರತ್ತೆ. ತುಂಬಾ ಮೂವೀಸ್ ಶೂಟಿಂಗ್ ಕೂಡ ಮಾಡಿದ್ದಾರೆ ಇಲ್ಲಿ. ಈವನ್ ಒಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಕೂಡ ಇಲ್ಲೇ ಆಗಿತ್ತು. ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ. ತುಂಬಾ ಗ್ರೀನರಿ, ಹಿಲ್ಸ್ ಮತ್ತೆ ಬ್ಯೂಟಿಫುಲ್ ಸನ್ಸೆಟ್ ಕೂಡ ನೋಡಬಹುದು ನೀವು ಇಲ್ಲಿಗೆ ಬಂದ್ರೆ. ಓಕೆ. ಮತ್ತೆ ಇಲ್ಲಿ ಯಾವಾಗ ಬಂದ್ರೂ ನೀವು ಎಂಟ್ರಿ ಫೀಸ್ ಎಲ್ಲ ಫ್ರೀ ಇರುತ್ತೆ. ಬಂದು ಆರಾಮ್ಸೆ ನೀವು ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಇದನ್ನ. ಬನ್ನಿ ನೋಡೋಣ ಮುಂದೆ ಏನೇನು ಪ್ಲೇಸಸ್ ಆಗುತ್ತೆ ತೋರಿಸ್ತೀನಿ ಹಿರೇಕೊಳಲಲ್ಲಿ. ಓಕೆನಾ? ಬನ್ನಿ ಫ್ರೆಂಡ್ಸ್ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಶಿವನ್ ಟೆಂಪಲ್. ಸೊ ಬನ್ನಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ನಾವು ಹಿರೇಕೊಳಲೆ ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಂಚೆ ಟೆಂಪಲ್ ಇರ್ಲಿಲ್ಲ. ಜಸ್ಟ್ ವಿಗ್ರಹನ ಇಟ್ಟು ಪೂಜೆ ಮಾಡ್ತಿದ್ರು ಅಷ್ಟೇ. ಅಂದ್ರೆ ನಾವು ಕಾಲೇಜ್ ಡೇಸ್ ಎಲ್ಲ ಬಂದಾಗ ಆತರ ಇತ್ತು. ಇವಾಗ ತುಂಬಾ ವರ್ಷ ಆಯ್ತು ಅನ್ಸುತ್ತೆ, ಮೋಸ್ಟ್ಲಿ ಮಾಡಿದ್ದಾರೆ. ನಾನು ಬಂದಿನೇ ತುಂಬಾ ವರ್ಷ ಆಯ್ತು ಆಕ್ಚುಲಿ. ಸೊ ಅಷ್ಟಾಗಿ ಗೊತ್ತಿಲ್ಲ ನನ್ಗೆ. ಇವಾಗ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್. ಸೊ ಚೆನ್ನಾಗುಂಟು. ಆಮೇಲೆ ನೋಡಿ ಈ ಕಡೆ ಬಂದ್ರೆ ಫಾಲ್ಸ್ ತರ ಇದೆ ಇಲ್ಲಿ. ಯಾಕಂದ್ರೆ ನೋಡಿ ತುಂಬಾ ವಾಟರ್ ಬರ್ತಾ ಇದೆ ಫ್ರೆಂಡ್ಸ್. ಅಂದ್ರೆ ಮಳೆ ಬರೋದ್ರಿಂದ ಫುಲ್ ವಾಟರ್ ಲೆವೆಲ್ ಫುಲ್ ಆಗಿ ಇವಾಗ ಫಾಲ್ಸ್ ತರ ಆಗ್ತದೆ. ಅದು ನೋಡಕ್ಕಂತೂ ತುಂಬಾ ಚೆನ್ನಾಗ್ ಅನ್ಸ್ತದೆ. ತುಂಬಾ ಚೆನ್ನಾಗಿದೆ. ವೆದರ್ ಮಾತ್ರ ನೋಡಿ ಫ್ರೆಂಡ್ಸ್, ಇಲ್ಲಂತೂ ತುಂಬಾ ಡೀಪ್ ಇದೆ ನೋಡಕ್ಕೆ. ಆಕ್ಚುಲಿ ನೋಡಿದ್ರೆ ತುಂಬಾ ವಾಟರ್ ಇರೋದ್ರಿಂದ ಭಯನ ಆಗ್ತದೆ ನೋಡಕ್ಕೆ. ಸೊ ನೋಡಿ, ಮುಂಚೆ ಇಲ್ಲೆಲ್ಲ ಸ್ಟೆಪ್ಸ್ ಇರ್ಲಿಲ್ಲ. ಮುಂದೆ ಬಂದ್ರೆ ಸ್ಟೆಪ್ಸ್ ಇದೆ ಇಲ್ಲಿ. ಇಲ್ಲಿ ಮುಂಚೆ ನಾನು ಬಂದಾಗ ಇಲ್ಲಿ ಸ್ಟೆಪ್ಸ್ ಏನು ಇರ್ಲಿಲ್ಲ ಆಕ್ಚುಲಿ. ಫುಲ್ ಜಸ್ಟ್ ವಾಟರ್ ಲೆವೆಲ್ ಇತ್ತಷ್ಟೇ. ಸೊ ಇವಾಗೆಲ್ಲ ಸ್ಟೆಪ್ಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇಲ್ಲೆಲ್ಲ ಕುತ್ಕೊಂಡು ಹ್ಯಾಂಗ್ ಔಟ್ ಮಾಡಕ್, ಅಂದ್ರೆ ಜಸ್ಟ್ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗಕ್ಕೆಲ್ಲ ಚೆನ್ನಾಗಿದೆ ಇಲ್ಲಿ. ಅಲ್ಲಿ ನೋಡಿ, ಅದು ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ತುಂಬಾ ಇದಿದೆ ಆಕ್ಚುಲಿ. ಇವಾಗ ಮಳೆ ಬಂದಿರೋದ್ರಿಂದ ತುಂಬಾ ಕ್ರೌಡ್ ಫಿಲ್ ಆಗ್ಬಿಟ್ಟಿದೆ ಅಲ್ಲಿ. ಸೊ ಏನು ಕಾಣಿಸ್ತಾ ಇಲ್ಲ. ಸೊ ಬಿಸಿಲು ಟೈಮಲ್ಲೆಲ್ಲ ಬಂದ್ರೆ ಸ್ವಲ್ಪ ಬಿಸಿಲಲ್ಲಿ ಬಂದ್ರೆ ನಾನು ನಿಮಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಓಕೆ, ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ ಬ್ರಿಡ್ಜ್ ಮುಂಚೆ ಅಲ್ಲಿ ಸಿಮೆಂಟ್ ತರ ಇತ್ತು. ಇವಾಗ ಈ ತರ ಶೀಟ್ ಎಲ್ಲ ಹಾಕಿರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಹಾಕಿರೋದು. ರೀಸೆಂಟ್ ಅಂದ್ರೆ ಮೋಸ್ಟ್ಲಿ ತುಂಬಾ ವರ್ಷನೇ ಆಗಿದೆ. ನಾನ್ ಬಂದಾಗ ಇರ್ಲಿಲ್ಲ ಆಕ್ಚುಲಿ ಇದು. ಸೊ ಇವಾಗ ಸ್ವಲ್ಪ ಅದು ಕೇಜುನು ಅಷ್ಟೇ, ಕೇಜು ಏನು ಇರ್ಲಿಲ್ಲ, ಫುಲ್ ಸಿಮೆಂಟ್ ತರ ಏನೋ ಮಾಡಿದ್ರು ಅಲ್ಲಿ. ಇವಾಗ ಅಲ್ಲಿ ಸ್ವಲ್ಪ ಸಿಟ್ಟಿಂಗ್ ತರ ಕಾಣಿಸ್ತಿದೆ ಅಲ್ಲ, 3 ಸಿಟ್ಟಿಂಗ್ಸ್ ಅಲ್ಲೆಲ್ಲ ಸ್ವಲ್ಪ ಕುತ್ಕೊಂಡು ನೋಡ್ಬೋದು ಇಲ್ಲಿ ವಾಟರ್ನ. ಆ ತರ ಇದೆ. ಸೊ ಇವಾಗ ಇಲ್ಲೆಲ್ಲ ಸ್ವಲ್ಪ ಬ್ರೇಕ್ ಆಗಿದೆ. ತುಂಬಾ ಜನ ಅಂದ್ರೆ ಮಳೆನು ತುಂಬಾ ಆಗಿರೋದ್ರಿಂದ, ವಾಟರ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಅದೆಲ್ಲ ನೋಡಿ ಅಲ್ಲೆಲ್ಲ ಸಿಮೆಂಟ್ ಕೂಡ ಸ್ವಲ್ಪ ಎದ್ದಿ ಬಂದಿದೆ. ಅಲ್ಲೆಲ್ಲ ತುಂಬಾ ಡೇಂಜರಸ್ ಆಕ್ಚುಲಿ. ಇಲ್ಲೆಲ್ಲ ಹೋಗಂಗೂ ಇಲ್ಲ. ಸ್ವಲ್ಪ ಇದೆಲ್ಲ ನೋಡಿ ಇಲ್ಲೆಲ್ಲ ಇದಾಕಿದ್ದಾರೆ, ಹೋಗ್ಬಾರ್ದು ಅಂತಾನೆ. ಸೊ ಚೆನ್ನಾಗಿದೆ ಅಂದ್ರೆ ನೋಡಕ್ ಚೆನ್ನಾಗಿದೆ ಆಕ್ಚುಲಿ. ಮುಂಚೆ ನಾನು ಒಂದು 3 years ಬ್ಯಾಕ್ ನಾನು ಇಲ್ಲಿಗೆ ಬಂದಿದ್ದೆ, ನಾನು ಪ್ರೀ ವೆಡ್ಡಿಂಗ್ ಶೂಟ್ಗೆ. ಅವಾಗ ಸ್ವಲ್ಪ ಚೆನ್ನಾಗಿತ್ತು, ಅಂದ್ರೆ ಈ ತರದ್ ಏನು ಇರ್ಲಿಲ್ಲ. ಸೊ ಇಲ್ಲೆಲ್ಲ ನಾನು ಮಾಡಿದ್ದೀನಿ ನಾನು ಶೂಟಿಂಗ್. ಸೊ ನಿಮ್ಗೆ ಆ ಶೂಟಿಂಗ್ ಬೇಕಾದ ಪಿಕ್ಚರ್ಸ್ ನಾನು ಹಾಕ್ತೀನಿ, ನೋಡಿ. ಚೆನ್ನಾಗಿತ್ತು ಅವಾಗ ಸ್ವಲ್ಪ. ಅಂದ್ರೆ ನಾನು ಮಾಡಿದ ಟೈಮಲ್ಲಿ ಸಮ್ಮರ್ ಆಕ್ಚುಲಿ, ಮಳೆ ಏನೂ ಇರ್ಲಿಲ್ಲ.
ಸೊ ಚೆನ್ನಾಗಿತ್ತು ಅವಾಗ. ನಾನು ಇಲ್ಲೆಲ್ಲ ಅಲ್ಲಿ ಹೋಲ್ ಎಲ್ಲ ಕಾಣಿಸ್ತದೆ ನೋಡಿ, ಅದ್ರ ಪಕ್ಕನೇ ನಾನು ಮಾಡ್ಸಿದ್ದೀನಿ, ನನಗೆ ನೆನಪಿದೆ. ಸೊ ಅಲ್ಲಿ ಹೋಲ್ಸ್ ಕಾಣಿಸ್ತದೆ, ಇವಾಗ ಅಲ್ಲಿ ಇಲ್ಲ, ಅದು ಸಿಮೆಂಟ್ ಹೋಗ್ಬಿಟ್ಟಿದೆ ಅಲ್ಲಿ, ಡೀಪ್ ಆಗ್ತಿದೆ, ಅಲ್ಲೆಲ್ಲ ಸ್ಲಿಪ್ ಆಗ್ತದೆ ಯಾರಾದ್ರೂ ಹೋದ್ರೆ. ಸೊ ಚೆನ್ನಾಗಿದೆ. ಬನ್ನಿ ಮುಂದೆ ಏನಿದೆ ಅಂತ ನಾನು ತೋರಿಸ್ತೀನಿ, ಓಕೆನಾ? ಓಕೆ, ರಾಜು. ಓಕೆ, ಇವಳು ನನ್ನ ಅಕ್ಕನ ಮಗಳು ಪ್ರಾಯುಷಿ ಗೌಡ ಅಂತ ಹೇಳಿ, UKG ಸ್ಟಡಿ ಮಾಡ್ತಾ ಇದ್ದಾಳೆ ಇವಳು. ಸೊ ಇವಳಿಗೆ ರೀಲ್ಸ್ ಮಾಡ್ಬೇಕು ಅಂದ್ರೆ ಸಖತ್ ಇಷ್ಟ ನೋಡಿ. ಇವಳು ನನ್ನ ಅಕ್ಕ ಶಿಲ್ಪಾ ಅಂತ ಹೇಳಿ. ಎಲ್ಲಾರು ನಮ್ಗೆ ಟ್ವಿನ್ ಸಿಸ್ಟರ್ಸ್ ಅಂತ ಹೇಳ್ತಾರೆ, ಬಟ್ ನಾವು ಟ್ವಿನ್ ಸಿಸ್ಟರ್ಸ್ ಅಲ್ಲ. ಓಕೆ, ಸೊ ಏನಂತ ಹೇಳಿದ್ರೆ, ಇವಳು ಸ್ವಲ್ಪ ಫೋಟೋಸ್ಗೆ ವಿಡಿಯೋಸ್ಗೆಲ್ಲ ಬರೋದಿಲ್ಲ ಜಾಸ್ತಿ. ನೋಡಿ, ಇವಳು ನಮ್ಮ ಅಕ್ಕನ ಮಗಳು ತುಂಬಾ ತುಂಟಿ ಆಕ್ಚುಲಿ. ಏನಂತಂದ್ರೆ ಒಂದ್ ಕಡೆ ನಿಲ್ಲೋದಿಲ್ಲ, ಬರೀ ಆ ಕಡೆಯಿಂದ ಈ ಕಡೆ ಓಡ್ತಾನೆ ಇರ್ತಾಳೆ. ಕತ್ಲೆ ಆಗ್ತದೆ ಇಲ್ಲಿ, ಹೋಗ ಟೈಮ್ ಬಂದಿದೆ ಮನೆಗೆ. ಸೊ ಹೊರಟಿದೀವಿ. ಸೊ ನೋಡೋಣ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣಂತೆ. ಓಕೆ, ಬಾಯ್ ಬಾಯ್. ಎಲ್ಲರೂ ಬಾಯ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು.